ಶಂಕಿತ ಧರಿಸಿದ್ದ ಟೋಪಿಯ ಮೂಲವನ್ನು ಪತ್ತೆ ಹಚ್ಚಿದ್ದಾರೆ ಎನ್ಐಎ. ನೋಡಿ, ಒಂದೊಂದು ಸಣ್ಣ ಸಣ್ಣ ವಿಚಾರಗಳನ್ನು ಕೂಡ ರಾಷ್ಟ್ರೀಯ ತನಿಖಾ ದಳದವರು ಬಿಡಲ್ಲ. ಅದಕ್ಕೆ ಸಾಕ್ಷಿ ಈ ಮಾಹಿತಿ. ತಮಿಳುನಾಡಿನ ಮಾಲ್ ಒಂದರಲ್ಲಿ ಆ ಟೋಪಿಯನ್ನು ಖರೀದಿ ಮಾಡಲಾಗಿತ್ತು. ಅಂದರೆ ಖರೀದಿ ಮಾಡಬೇಕಾದ್ರೆ ಅವನು ಮಾಲ್ಗೆ ಹೋಗಿ ಅದನ್ನು ಪರ್ಚೇಸ್ ಮಾಡಬೇಕಾದ್ರೆ ಅವನ ಮುಖಚಹರೆ ಸಮೇತ CCTVಯಲ್ಲಿ ದೃಶ್ಯ ಸೆರೆಯಾಗಿದೆ. ಆ ಟೋಪಿ ಪರ್ಚೇಸ್ ಮಾಡೋದಕ್ಕೆ ಅವನು ಮಾಲ್ಗೆ ಹೋಗಿದ್ದಾನೆ. ಮತ್ತೊಂದು ಕಡೆ ಪತ್ತೆಯಾದ ಕ್ಯಾಪ್ನಲ್ಲಿ ಅವನ ಕೂದಲು ಕೂಡ ಗೊತ್ತಾಗಿ ಸಿಕ್ಕಿದೆ ಅಂತಕ್ಕಂಥದ್ದು. ಆ ಕೂದಲನ್ನು ಆಧರಿಸಿ DNA ಟೆಸ್ಟ್ ಮಾಡೋದಕ್ಕೆ ಸಹ ಹೊರಟಿದ್ದಾರೆ NIA ಅವರು. ಈಗ ಸದ್ಯಕ್ಕೆ ಅದನ್ನು DNA ಟೆಸ್ಟ್ಗೆ ಒಳಪಡಿಸ್ತಾರಂತೆ. NIA ತನಿಖೆ ವೇಳೆ ಇಬ್ಬರೂ ಕೂಡ ಶಿವಮೊಗ್ಗದವರು ಅಂತಕ್ಕಂಥದ್ದು ಈಗಾಗಲೇ ಕನ್ಫರ್ಮ್ ಆಗಿದೆ. ತುಂಗಾ ತೀರದಲ್ಲಿ ಟ್ರಯಲ್ ಬ್ಲಾಸ್ಟ್ ನಡೆದಾಗ ಆ ಪ್ರಕರಣದಲ್ಲೂ ಇವರಿದ್ದರು. ಇನ್ಫ್ಯಾಕ್ಟ್ ಇವರೇನು ಅಪರಿಚಿತರೇನಲ್ಲ, 3-4 ವರ್ಷದಿಂದ ಇವರು NIAಗೆ ಬೇಕಾಗಿದ್ದವರೇ, ಅವರೇ ಕೃತ್ಯವನ್ನು ಎಸಗಿರೋದು ಅಂತಕ್ಕಂಥದ್ದು ಕನ್ಫರ್ಮ್ ಆಗ್ತಾ ಇದೆ. ಶಿವಮೊಗ್ಗದವರು, ಅವ್ರ ಹೆಸರು ಕೂಡ ಹೇಳ್ತಾ ಇದ್ದಾರೆ, ಮುಸಾವೀರ್ ಮತ್ತು ಹುಸೇನ್ ಶಬೀಬ್ ಅಂತ. ಸೊ ಒಂದೊಂದು ವಿಚಾರಗಳನ್ನು ಇಟ್ಕೊಂಡು ಈಗ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಇವರೇನೋ ಈಗ ನಮ್ಮ ದೇಶದಲ್ಲೇ ಇದ್ದಾರೋ, ಬೇರೆ ರಾಜ್ಯದಲ್ಲಿದ್ದಾರೋ, ವಿದೇಶದಲ್ಲಿದ್ದಾರೋ, ಅದು ಮಾತ್ರ ಇನ್ನೂ ಕನ್ಫರ್ಮ್ ಆಗ್ತಾ ಇಲ್ಲ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡಿತಾ ಹೋಗೋಣ. ಉಮೇಶ್, ಈಗ ಆ ಟೋಪಿ ಸಿಕ್ಕಿರೋದು, ಟೋಪಿಯ ಕೂದಲು ಸಿಕ್ಕಿರೋದು, ಆರೋಪಿಯ ಪತ್ತೆಗೆ ಇವೆಲ್ಲ ಹೇಗೆ ಸಹಕಾರಿ ಆಗುತ್ತೆ ಅಂತ? ಅರವಿಂದ್, ನಾನು ಈಗಾಗಲೇ ಹೇಳಿದಂತೆ ಆರೋಪಿಗಳ ಬಗ್ಗೆ ಪ್ರಾಥಮಿಕ ಮಾಹಿತಿ ಮತ್ತು ಮಹತ್ವದ ಸುಳಿವು ಸಿಗೋದಕ್ಕೆ ಈ ಟೋಪಿ ಪ್ರಮುಖ ಕಾರಣ ಆಗಿರುವಂಥದ್ದು. ಬ್ಲಾಸ್ಟ್ ಆದ ನಂತರದಲ್ಲಿ ಆತ ರಾಮೇಶ್ವರ ಕೆಫೆಯಿಂದ ಸ್ವಲ್ಪ ದೂರ ಮುಂದಕ್ಕೆ ಹೋದ ನಂತರದಲ್ಲಿ ಅಲ್ಲೊಂದು ಮಸೀದಿ ಸಿಗುತ್ತೆ. ಮಸೀದಿ ಬಳಿ ತನ್ನ ಬಳಿ ಇದ್ದಂಥ ಬಟ್ಟೆ ಚೇಂಜ್ ಮಾಡಿಕೊಂಡು ಅಲ್ಲಿ ಆ ಟೋಪಿಯನ್ನು ಧರಿಸಿದ್ದ CCTVಯಲ್ಲಿ. ಅದು ಮತ್ತೆ ಪೊಲೀಸರಿಗೆ ಸಿಗಬಾರ್ದು ಅನ್ನೋ ಕಾರಣಕ್ಕೆ ಆ ಟೋಪಿನ ಅಲ್ಲೇ ಎಸ್ದು ಹೋಗಿದ್ದ. ಇನ್ವೆಸ್ಟಿಗೇಷನ್ ಮಾಡಿದಂತೆ ಆತ ಎಲ್ಲಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಹೋಗಿದ್ದ ಅನ್ನೋದ್ರ ಬಗ್ಗೆ ತನಿಖೆ ಮಾಡಿದಂಥ ವೇಳೆಯಲ್ಲಿ ಅದು ಎಲ್ಲ ಬಟ್ಟೆ ಮತ್ತು ಟೋಪಿ ಸಿಗ್ತವೆ. ಆ ಟೋಪಿ ಪೊಲೀಸರಿಗೆ ಸಿಕ್ಕಿದ ನಂತರದಲ್ಲಿ ಆ ಟೋಪಿಯಲ್ಲಿ ಪ್ರಮುಖವಾಗಿ ಆತನ ಕೂದಲು ಪತ್ತೆ ಆಗಿರೋದ್ರಿಂದ ಅದು ಏನು ಆ DNA ಒಳಪಡಿಸಬೇಕಾಗುತ್ತೆ. ಮತ್ತು ಆತ ಈ ಹಿಂದೆ ಪೊಲೀಸರಿಗೆ ಏನು ಮಾಹಿತಿ ಇದೆ ಅದು ಈತನೇನ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಬೇಕಾಗಿರುವಂಥದ್ದು. ಮತ್ತು ಆ ಟೋಪಿಗಳು ಎಲ್ಲೆಲ್ಲಿ ಮಾರಾಟ ಆಗ್ತವೆ, ಯಾವ ಕಂಪ್ನಿದು ಅಂತ ಪತ್ತೆ ಹಚ್ಕೊಂಡು ಹೋದಂಥ ವೇಳೆಯಲ್ಲಿ ಅದು ಚೆನ್ನೈಯ ಒಂದನ್ನು ಮಾಲ್ನಲ್ಲಿ ಖರೀದಿ ಮಾಡಿರೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿರುವಂಥದ್ದು. ಮತ್ತು ಆ ಮಾಲ್ನಲ್ಲಿ ಖರೀದಿ ಮಾಡೋಕ್ಕೆ ಹೋದಂಥ ವೇಳೆಯಲ್ಲಿ ಆ ಪ್ರಮುಖ ಶಂಕಿತ ಏನಿದ್ದ ಆತನ ಜೊತೆ ಮತ್ತೊಬ್ಬ ಕೂಡ ಹೋಗಿದ್ದ ಅನ್ನೋದ್ರ ಬಗ್ಗೆ ಆ NIA ಅಧಿಕಾರಿಗಳಿಗೆ ಆಗಲೇ ಮಾಹಿತಿ ಸಿಗುತ್ತೆ. ಆ ಸಂದರ್ಭದಲ್ಲಿ ಅಲ್ಲಿ ಹೋದಂಥ ವೇಳೆಯಲ್ಲಿ ಇಬ್ಬರು ಓಡಾಟದ ದೃಶ್ಯಗಳು CCTVಯಲ್ಲಿ ಸ್ಪಷ್ಟವಾಗಿ ಸಿಕ್ಕಿರುವಂಥದ್ದು. ಆ ನಂತರದಲ್ಲೇ NIA ಅಧಿಕಾರಿಗಳಿಗೆ ಮಹತ್ವದ ಸುಳಿವು ಸಿಗುವಂಥದ್ದು. ಅಂದರೆ ಅವರು ಅಲ್ಲಿ ಲಾಡ್ಜಲ್ಲಿ ಉಳ್ಕೊಂಡಿದ್ರು, ಅಲ್ಲಿ ಅವ್ರ ಜೊತೆ ಇನ್ನೊಬ್ಬ ಕೂಡ ಇದ್ದ, ಅವರಿಬ್ಬರು ಕೂಡ 2 ತಿಂಗಳಿಂದ ಇಲ್ಲಿ ವಾಸವಾಗಿದ್ರು ಅನ್ನೋದ್ರ ಬಗ್ಗೆ ಲಿಂಕ್ ಸಿಗೋದೆ ಈ ಟೋಪಿಯಿಂದ. ಹಾಗಾಗಿ ಈ ಟೋಪಿ ಏನು ಸಿಕ್ಕಿದೆ ಅದರಲ್ಲಿರುವಂಥ ಕೂದಲುಗಳನ್ನ DNA ಒಳಪಡಿಸ್ತಾರೆ. ಮತ್ತು ಈಗಾಗಲೇ ಪೊಲೀಸ್ NIA ಅಧಿಕಾರಿಗಳ ಬಳಿ ಈ ಆರೋಪಿಗಳ ಬಗ್ಗೆ ಎಲ್ಲ ಮಾಹಿತಿ ಕೂಡ ಇದೆ. ಅಂದರೆ ಅವರು ಎಲ್ಲಿನವರು ಮತ್ತು ಅವ್ರ ತಂದೆ ತಾಯಿ ಯಾರು ಮತ್ತು ಅವ್ರ ಹಿಂದೆ ಕೂಡ ಯಾವೆಲ್ಲ ಕೇಸ್ಗಳಲ್ಲಿ ಭಾಗಿಯಾಗಿದ್ರು ಅಂತೇಳಿ ಒಂದಷ್ಟು ಮಾಹಿತಿಗಳಿರೋ ಕಾರಣಕ್ಕಾಗಿ ಅದನ್ನ ಮತ್ತು ಈ ಕೂದಲನ್ನ ಮ್ಯಾಚ್ ಮಾಡುವಂತ ಕೆಲಸ ಮಾಡ್ತಾರೆ. ಅದು ಕೂಡ ಈ ತನಿಖೆಗೆ ಮಹತ್ವದ ಸಾಕ್ಷಿ ಆಗಲಿದೆ.